ಈ ಸೈಬರ್ ಖದೀಮರು ಹೇಗೆಲ್ಲ ವಂಚನೆ ಮಾಡ್ತಾರೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹೌದು, ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಒಬ್ಬ ಮಹಿಳೆ ಆನ್ಲೈನ್ನಲ್ಲಿ ಹಾಲಿನ ಪ್ಯಾಕೆಟ್ ಅನ್ನ ಆರ್ಡರ್ ಮಾಡ್ತಾರೆ. ಬಟ್ ಆ ಹಾಲು ಕೆಟ್ಟೋಗಿರುತ್ತೆ. ಈ ರೀಸನ್ನಿಂದಾಗಿ ಅವರು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ತನ್ನ ಹಣವನ್ನ ರಿಟರ್ನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಆ ಕಡೆಯಿಂದ ಬ್ಯಾಂಕ್ ಡೀಟೇಲ್ಸ್ನ ಭರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಅಲ್ಲಿ ಲಿಂಕ್ ಅನ್ನ ಸೆಂಡ್ ಮಾಡ್ತಾರೆ. ಅದರಲ್ಲಿ UPI ನಂಬರ್ ಜೊತೆಗೆ ಪಾಸ್ಬುಕ್ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಈ ಮಹಿಳೆ ಅದನ್ನ ನಂಬಿ ಪೂರ್ತಿಯಾದಂತಹ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅವರಿಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತಾರೆ. ತತ್ಕ್ಷಣ ಬರೋಬ್ಬರಿ 77,000 ಮಹಿಳೆಯ ಅಕೌಂಟ್ನಿಂದ ಕಟ್ ಆಗುತ್ತೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಆ ಮಹಿಳೆ ಮಾತನಾಡಿದ್ದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜೊತೆ ಅಲ್ಲ, ಬದಲಾಗಿ ಸೈಬರ್ ಖದೀಮರ ಜೊತೆ. ಹಾಗಾಗಿ ವೀಕ್ಷಕರೇ, ನೀವು ಕೂಡ ಎಚ್ಚರವಾಗಿರಿ. ಈ ಘಟನೆಯಿಂದ ನಮ್ಮಲ್ಲಿ ಮೂಡುವಂತಹ ಕಟ್ಟ ಕಡೆದಾದ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಆನ್ಲೈನ್ ಶಾಪಿಂಗ್ ಎಷ್ಟು ಸೇಫ್?